ಕಾಣುವುದು ಕನಸಲ್ಲ, ಯಾವುದು ನಿದ್ದೆಯನ್ನು ಗೆಡುವಂತೆ ಮಾಡುತ್ತದೆಯೋ ಅದು ನಿಜವಾದ ಕನಸು ಅಂತ ನಮ್ಮ APJ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ದಾರೆ. ಅಂತ ಒಂದು ನಿದ್ದೆಯಲ್ಲಿ ಅಂದರೆ ನಮ್ಮನ್ನು ನಿದ್ದೆಗೆಡುವಂತೆ ಮಾಡುವಂಥ ಕನಸನ್ನು ನೀವು ಕೂಡ ಕಾಣ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ನಾನು ಗವಿಶ್ರೀ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿಂದ. ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದ್ರೆ ಮೊರಾರ್ಜಿ ಪರೀಕ್ಷೆ 2026 ಕನ್ನಡ ವ್ಯಾಕರಣದಲ್ಲಿ ಲಿಂಗಗಳು ಅನ್ನೋ ಒಂದು ಟಾಪಿಕ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ ಮಕ್ಕಳೇ ನಿಮಗಾಗಿ. ಸೊ ಲಿಂಗಗಳು ಅಂದ್ರೆ ಮೊದಲನೇದಾಗಿ ನಾವು ಹೇಳೋಣ, ಲಿಂಗಗಳು ಅಂದ್ರೆ ಏನು? ಈ ಕನ್ನಡ ವ್ಯಾಕರಣದಲ್ಲಿ ಲಿಂಗಗಳು ಅಂದ್ರೆ ಪುರುಷ, ಸ್ತ್ರೀ ಮತ್ತು ನಿರ್ಜೀವ ವಸ್ತುಗಳನ್ನ ಒಂದು ಕರೆಯುವಂತ ನಾಮಪದಗಳಿಗೆ ನಾವೇನಂತ ಕರಿತೀವಿ? ಲಿಂಗಗಳು ಅಂತ ಕರಿತೀವಿ ವ್ಯಾಕರಣದಲ್ಲಿ. ಸೊ ಒಂದ್ಸರಿ ನೋಡಿ, ನೋಟ್ ಮಾಡ್ಕೊಡ್ರಿ. ಈ ವ್ಯಾಕರಣದಲ್ಲಿ ಬರುವ ಪದಗಳಾದ ಪುರುಷ ಮತ್ತು ಸ್ತ್ರೀ ಹಾಗೂ ನಿರ್ಜೀವ ವಸ್ತುಗಳೆಂದು ವಿಂಗಡಣೆ ಮಾಡುವುದಕ್ಕೆ ಲಿಂಗ ಎನ್ನುವರು. ಹೇಗೆ ನೋಡಿ ಮಕ್ಕಳೇ, ಇಲ್ಲಿ ವ್ಯಾಕರಣ ಅಂಶದಲ್ಲಿ ಅಂದ್ರೆ ಬರುವಂತ ನಾಮಪದಗಳು ಪುರುಷ, ಸ್ತ್ರೀ ಮತ್ತು ನಿರ್ಜೀವ ವಸ್ತುಗಳನ್ನ ನಾವು ವಿಭಾಗ ಮಾಡ್ತೀವಿ. ಅಂದ್ರೆ ಯಾವ ಆಧಾರದ ಮೇಲೆ ವಿಭಾಗ ಮಾಡ್ತೀವಿ ಅಂದ್ರೆ ಲಿಂಗಗಳ ಆಧಾರದ ಮೇಲೆ ವಿಭಾಗ ಮಾಡ್ತೀವಿ. ಹಾಗಾದ್ರೆ ಮುಂದಿನ ಟಾಪಿಕ್ ನೋಡಿ, ಈ ಒಂದು ಲಿಂಗಗಳಲ್ಲಿ ಲಿಂಗ ಅಂದ್ರೆ ಏನಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಲಿಂಗಗಳಲ್ಲಿ ವಿಧಗಳು ಬರ್ತವೆ. ಯಾವ್ಯಾವ ಬರ್ತವೆ ಹಾಗಾದ್ರೆ ವಿಧಗಳು? ಬನ್ನಿ, ಲಿಂಗಗಳಲ್ಲಿ ನಾವು 3 ಭಾಗ ಮಾಡ್ತೀವಿ. ಸೊ ಮೊದಲನೇ ಭಾಗ ಬಂದ್ಬಿಟ್ಟು ಪುಲ್ಲಿಂಗ ಅಂತ ಕರಿತೀವಿ. ಯಾವ್ದು ಹಾಗಾದ್ರೆ? ಪುಲ್ಲಿಂಗ. ನಂತರದಲ್ಲಿ ಎರಡನೇದು ಸ್ತ್ರೀಲಿಂಗ, ಥರ್ಡ್ ಒನ್ ನಪುಂಸಕಲಿಂಗ. ಏನಾಗಾದ್ರೆ ಎಸ್. ಹಾಗಾದ್ರೆ ಇವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಹೇಳಿದರೆ ಪುಲ್ಲಿಂಗ. ಅಂದ್ರೆ ಪುಲ್ಲಿಂಗ ಅಂದ್ರೆ ಗಂಡು ಜಾತಿಯನ್ನ ಸೂಚಿಸುವಂತ ಪದಗಳಿಗೆ. ಏನ್ರಿ? ಗಂಡು ಜಾತಿಯನ್ನ ಸೂಚಿಸುವಂತ ಪದಗಳಿಗೆ. ನೋಟ್ ಮಾಡ್ತಾ ಹೋಗ್ರಿ. ನಿಮಗೆ ಮೊರಾರ್ಜಿ ಮತ್ತು ಆದರ್ಶದಲ್ಲಿ ತುಂಬಾ ಉಪಯುಕ್ತವಾಗಿರುವಂತಹ ಪರ್ಟಿಕ್ಯುಲರ್ ಆಗಿ ಒಂದರಿಂದ ಒಂದು ಕ್ವಶನ್ ಬಂದೇ ಬರ್ತದೆ. ಸೊ ನೋಡಿ, ಗಂಡು ಜಾತಿಯನ್ನ ಸೂಚಿಸುವಂತ ಪದಗಳಿಗೆ ನಾವೇನಂತ ಕರಿತೀವಿ? ಪುಲ್ಲಿಂಗ ಅಂತ ಕರಿತೀವಿ. ಪುಲ್ಲಿಂಗ. ಹಾಗಾದ್ರೆ ಒಂದಿಷ್ಟು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ನೋಟ್ ಮಾಡ್ತಾ ಹೋಗಿ ನೀವು ಕೂಡ. ಉದಾಹರಣೆ ಅಪ್ಪ, ಹೌದಲ್ವಾ? ನೆಕ್ಸ್ಟ್ ಅಣ್ಣ, ಶಿಕ್ಷಕ, ನಟ, ಎಸ್ ಇತ್ಯಾದಿಗಳು. ಅಂದ್ರೆ ನೋಡಿ, ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಡ್ರಿ. ಗಂಡು ಜಾತಿಯನ್ನ ಸೂಚಿಸುವಂತ ಪದಗಳಿಗೆ ಪುಲ್ಲಿಂಗ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಅಪ್ಪ, ಅಣ್ಣ, ಶಿಕ್ಷಕ, ನಟ, ಕಲಾವಿದ, ವಿಮರ್ಶಕ, ಸಚಿವ, ಇನ್ನೂ ಹಲವಾರು ಉದಾಹರಣೆಗಳು ಬರ್ತವೆ. ಸೊ ನಾವೇನ್ ಮಾಡ್ತಾ ಹೋಗೋಣ, ಮತ್ತೆ ಕಂಟಿನ್ಯೂ ನೋಡ್ತಾ ಹೋಗೋಣ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಸೆಕೆಂಡ್ ಒನ್ ಸ್ತ್ರೀಲಿಂಗ ಅಂತಿದೆ ನೋಡೋಣ. ಸೆಕೆಂಡ್ ಒನ್ ಏನಂತ ಹೇಳಿದ್ರಿ? ಸ್ತ್ರೀಲಿಂಗ. ಲಿಂಗಗಳಲ್ಲಿ 3 ವಿಧಗಳು ಅಂತ ಹೇಳಿದೆ. ಅದರಲ್ಲಿ ಒಂದನೇದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ. ಹಾಗಾದ್ರೆ ಸ್ತ್ರೀಲಿಂಗ ಅಂದ್ರೆ ಏನ್ರಿ? ತುಂಬಾ ಈಸಿ ಇದೆ ಮಕ್ಕಳೇ. ಹೆಣ್ಣು ಜಾತಿಯನ್ನ ಸೂಚಿಸುವಂತಹ ಅಥವಾ ಹೆಣ್ಣು ಎಂಬ ಅರ್ಥವನ್ನು ನೀಡುವಂತಹ
ಹೆಣ್ಣು ಜಾತಿಯನ್ನು ಸೂಚಿಸುವಂತಹ ಪದಗಳಿಗೆ ಏನಂತ ಕರಿತೀವಿ ನಾವು? ಸ್ತ್ರೀಲಿಂಗ ಅಂತ ಕರಿತೀವಿ. ಸ್ತ್ರೀಲಿಂಗ ಎನ್ನುವುದು. ಉದಾಹರಣೆ, ಅಮ್ಮ, ತಂಗಿ, ಕಲಾವಿದೆ, ನರ್ತಕಿ ಇತ್ಯಾದಿ. ಅಂದ್ರೆ ಇನ್ನೂ ಹಲವಾರು ಪದಗಳು ಬರ್ತವೆ. ಹೆಣ್ಣು ಜಾತಿಯನ್ನು ಸೂಚಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ? ಸ್ತ್ರೀಲಿಂಗ ಅಂತ ಕರಿತೀವಿ. ನಾವು ಇವಷ್ಟೇ ಅಲ್ಲ, ಅಮ್ಮ, ತಂಗಿ, ಕಲಾವಿದೆ, ನರ್ತಕಿ, ಸಾಮ್ರಾಜ್ಞೆ, ಆಮೇಲೆ ಕವಿಯತ್ರಿ, ಹೀಗೆ ಹಲವಾರು, ಶಿಕ್ಷಕಿ, ನಟಿ, ಈ ರೀತಿಯ ಪದಗಳಿಗೆ ನಾವೇನಂತ ಕರಿತೀವಿ? ಸ್ತ್ರೀಲಿಂಗ ಅಂತ ಕರಿತೀವಿ. ತದನಂತರದಲ್ಲಿ ಮೂರನೇದು ನಪುಂಸಕಲಿಂಗ. ಮೂರನೇದೇನ್ರಿ? ನಪುಂಸಕಲಿಂಗ. ಏನಾಗತ್ತೆ ನಪುಂಸಕಲಿಂಗ ಅಂದರೆ? ನೋಡಿ, ಇಲ್ಲಿ ಹೆಣ್ಣು ಮತ್ತು ಗಂಡು ಜಾತಿಯನ್ನು ಸೂಚಿಸುವ ಪದಗಳಿಗೆ ನಾವೇನಂತ ಕರಿದ್ವಿ? ಗಂಡು ಇದ್ರೆ ಪುಲ್ಲಿಂಗ ಅಂತ ಹೇಳಿದ್ವಿ, ಹೆಣ್ಣು ಇದ್ರೆ ಸ್ತ್ರೀಲಿಂಗ ಅಂತ ಹೇಳಿದ್ವಿ. ಅಂದ್ರೆ ಇಲ್ಲಿ ನಪುಂಸಕಲಿಂಗ ಅಂದ್ರೆ ನಿರ್ಜೀವ ವಸ್ತುಗಳು, ಉದಾಹರಣೆಗೆ ಕಲ್ಲು, ಕಸ, ಪೇಪರ್, ಚೇರು, ಟೇಬಲ್, ಇಂತಹ ವಸ್ತುಗಳು ಇವುಗಳಿಗೆ. ಮತ್ತು ಪ್ರಾಣಿ ಪಕ್ಷಿಗಳು ಕೂಡ ನಪುಂಸಕಲಿಂಗದಲ್ಲಿ ಬರ್ತವೆ. ಇಲ್ಲಿ ನಾವು ಹೇಳ್ಬೋದು, ಉದಾಹರಣೆಗೆ ನಾವು ಒಂದು ಪ್ರಾಣಿ ತಗೋತೀವಿ, ಉದಾಹರಣೆಗೆ ಹಸು ತಗೋತೀವಿ. ಹಸು ತಗೊಂಡ್ವಿ, ಮತ್ತು ಇದಕ್ಕೆ ಏನು ತಗೋತೀವಿ ನಾವು? ಹೋರಿ ಅಥವಾ ಹೋರಿ ತಗೋತೀವಿ. ಹಸು ಮತ್ತು ಹೋರಿ ಅಂತ ಬರ್ತದೆ. ಎಸ್, ಹಸು ಸ್ತ್ರೀಲಿಂಗ, ಹೋರಿ ಪುಲ್ಲಿಂಗ ಅಂತ ಹೇಳ್ತೀವಿ. ನೆಕ್ಸ್ಟ್ ಹುಂಜ ತಗೋತೀವಿ ಮತ್ತು ಕೋಳಿ ತಗೋತೀವಿ. ಇಲ್ಲಿ ಕೋಳಿ ಮತ್ತು ಹುಂಜ ಅಂತ ಡಿವೈಡ್ ಮಾಡ್ತೀವಿ. ಸೊ ಮತ್ತೆ ನಾವೇನು ತಗೊಂಡ್ರೆ ಹೀಗೆ ಮಯೂರ, ಮಯೂರಿ ಅಂತ ಬರ್ತದೆ. ಇಲ್ಲಿ ಮಯೂರ, ಮಯೂರಿ ಅಂತ ಬರ್ತದೆ. ಮತ್ತೆ ಹಾಗಾದ್ರೆ ಏನ್ರಿ ಸ್ತ್ರೀಲಿಂಗ ಪುಲ್ಲಿಂಗನ ವಿಭಾಗ ಮಾಡ್ತೀವ? ಆದ್ರೆ ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ ಅಂತ ನಾವು ಒಂದು ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಹೇಳುದಿಲ್ಲ. ಯಾಕಂದ್ರೆ ಇಲ್ಲಿ ಹೇಳ್ತೀವಿ ನಪುಂಸಕಲಿಂಗ ಅಂದ್ರೆ ನಿರ್ಜೀವಿ ವಸ್ತುಗಳನ್ನ ಮತ್ತು ಪ್ರಾಣಿ ಪಕ್ಷಿಗಳನ್ನ ನಾವು ನಪುಂಸಕಲಿಂಗದಲ್ಲಿ ಸೇರಿಸ್ತಾ ಇದ್ದೀವಿ. ಅಂದ್ರ ಸ್ತ್ರೀಲಿಂಗದಲ್ಲಿ ಯಾಕೆ ಸೇರಿಸ್ತಾ ಇಲ್ಲ ನಾವು ಅಂದ್ರೆ ಇಲ್ಲಿ ತಿಳುವಳಿಕೆಯ ಆಧಾರದ ಮೇಲೆ, ಅಂದ್ರೆ ಜ್ಞಾನದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ? ಸ್ತ್ರೀಲಿಂಗ ನಪುಂಸಕಲಿಂಗ ಅಂತೀವಿ. ಹಾಗಾದ್ರೆ ಪ್ರಾಣಿ ಪಕ್ಷಿಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ನಪುಂಸಕಲಿಂಗದಲ್ಲಿ ಸೇರಿಸ್ತಾ ಇದ್ದೀವಿ. ಹಾಗಾಗಿ ನಪುಂಸಕಲಿಂಗ ಅಂದ್ರೆ ನಿರ್ಜೀವ ವಸ್ತುಗಳು ಹಾಗೂ ಪ್ರಾಣಿಗಳು ಮತ್ತು ಪಕ್ಷಿಗಳು ನಪುಂಸಕಲಿಂಗ ಅಂತ ಕರಿತೀವಿ. ನಪುಂಸಕಲಿಂಗ ಎನ್ನುವುದು. ಅಂದ್ರೆ ತಿಳುವಳಿಕೆಯ ಆಧಾರದ ಮೇಲೆ ನಾವೇನ್ ಮಾಡ್ತಾ ಇದ್ದೀವಿ? ಈ ನಪುಂಸಕಲಿಂಗಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನು ನಾವೇನ್ ಮಾಡ್ತೀವಿ? ನಪುಂಸಕಲಿಂಗ ಅಂತ ಕರಿತೀವಿ. ಇಲ್ಲಿ ಮತ್ತೆ ನಪುಂಸಕಲಿಂಗದಲ್ಲಿ ನಿತ್ಯ ನಪುಂಸಕಲಿಂಗ ಬರ್ತಾ, ಸ್ತ್ರೀ ನಪುಂಸಕಲಿಂಗ ಬರ್ತಾ, ಪುನ್ನಪುಂಸಕಲಿಂಗ ಬರ್ತದೆ. ಉದಾಹರಣೆಗೆ ನಾವು ಹೇಳ್ತೀವಿ ಸ್ತ್ರೀ ನಪುಂಸಕಲಿಂಗ ಅಂದ್ರೆ ಏನಂದ್ರ ಒಂದು ಎಕ್ಸಾಂಪಲ್ ಕೊಡ್ಬೋದು ನಾವು. ಉದಾಹರಣೆಗೆ ದೇವತೆ, ನೋಡಿ, ದೇವತೆ ಒಲಿದಳು. ಎಸ್, ಇಲ್ಲಿ ನೋಡಿ, ಇದು ನಾನು ಏನ್ ತಗೋತೀವಿ? ನೀವು ದೇವತೆ ಒಲಿದಳು ಅಂತ. ಇದು ನಾವೇನ್ ತಗೋತೀವಿ? ಸ್ತ್ರೀಲಿಂಗ ಅಂತ ತಗೊಂಡ್ವಿ. ಇದನ್ನೇನ್ ತಗೊಂಡಿವಿ? ಸ್ತ್ರೀಲಿಂಗ. ಇದೇ ನಾವು ದೇವತೆ, ನೋಡಿ ಇದನ್ನೇ ನೋಡಿ, ದೇವತೆ ಒಲಿಯಿತು. ಇದು ಏನಾಗುತ್ತೆ? ಇದನ್ನು ಕೂಡ ನಾವು ದೇವತೆ ತಗೊಂಡಿದೀವಿ ಇಲ್ಲ? ಹಾಗಾದ್ರೆ ದೇವತೆ ಒಲಿಯಿತು ಅನ್ನೋದೇನಿದೆ ಅಂದ್ರೆ ಇದು ಸ್ತ್ರೀ ನಪುಂಸಕಲಿಂಗ ಉದಾಹರಣೆ ಆಗ. ನೋಡಿ, ಸ್ತ್ರೀ ನಪುಂಸಕಲಿಂಗ ಉದಾಹರಣೆ ಆಗ. ಈ ರೀತಿ ಅಂದ್ರೆ ನಿಮಗ ಅಂದ್ರೆ ಮುರಾರ್ಜಿಗೆ ಕೇಳುವಂತ ಕ್ವಶನ್ಸ್ಗಳು ಹೇಗಿರ್ತಾವ ಅಂದ್ರೆ 4 ಆಪ್ಷನ್ ಕೊಡ್ತಾರೆ ನಿಮಗೆ. ಉದಾಹರಣೆಗೆ 4 ಆಪ್ಷನ್ ಏನ್ ಕೊಡ್ಬೋದ್ರಿ? ಈ ರೀತಿಯಾಗಿ ಕೊಡ್ತಾರೆ. ದೇವತೆ ಒಲಿದಳು, ಒಂದು ಗೆರೆಯ ಪದ ಕೊಡ್ತಾರೆ. ದೇವತೆ ಒಲಿದಳು ಅಂತ ಕೊಟ್ಟು ಇಲ್ಲಿ 4 ಆಪ್ಷನ್ ಕೊಡ್ತಾರೆ. ಏನಂತ? ಆಪ್ಷನ್ ಎ ಮತ್ತು ಬಿ, ಸಿ ಅನ್ನೋದು ಕೊಡ್ತಾರ. ನೀವು ಅಲ್ಲಿ ಕೊಡ್ಬೋದು. ಏನಂತ?
ಸ್ತ್ರೀಲಿಂಗ. ನೆಕ್ಸ್ಟ್ ನಪುಂಸಕಲಿಂಗ. ನಪುಂಸಕಲಿಂಗ. ನೆಕ್ಸ್ಟ್ ಪುಲ್ಲಿಂಗ. ನೆಕ್ಸ್ಟ್ ಸ್ತ್ರೀ ನಪುಂಸಕಲಿಂಗ. ಸ್ತ್ರೀ ನಪುಂಸಕಲಿಂಗ. ಸೊ ಈಗ ಕ್ವಶನ್ ಕೇಳಿದೆ, ಏನಂತ ಕ್ವಶನ್ ಕೊಡ್ತಾರೆ ಅಂತ ಹೇಳಿದೆ, ದೇವತೆ ಒಲಿದಳು ಅಂತ ಕೇಳ್ಬಿಟ್ಟು ಗೆರೆಯದ ಪದ ಅಥವಾ ಮೇಲಿನ ವಾಕ್ಯ ಯಾವ ಲಿಂಗಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದಾಗ ನಾವೇನ್ ಮಾಡ್ಬೇಕ್ರಿ, ಇಲ್ಲಿ ಸ್ತ್ರೀಲಿಂಗನೇ ಹಾಕ್ಬೇಕಾಗುತ್ತೆ. ಅದೇ ನೀವು ಕೆಳಗಿನ ಆಪ್ಷನ್ ಕೊಟ್ರೆ ದೇವತೆ ಒಲಿಯಿತು ಅಂತ ಕೇಳಿದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಸ್ತ್ರೀ ನಪುಂಸಕಲಿಂಗವನ್ನ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ ಮಕ್ಕಳಿಗೆ. ಅರ್ಥ ಆಯ್ತು ಅನ್ಕೊತಿದ್ದೆ ನಾನು. ಅಂದ್ರೆ ಪುಲ್ಲಿಂಗ ಅಂದ್ರೇನು, ಸ್ತ್ರೀಲಿಂಗ ಅಂದ್ರೇನು, ಮತ್ತೆ ನಪುಂಸಕಲಿಂಗ ಅಂದ್ರೇನು ಅಂತೇಳಿ. ಹಾಗಾದ್ರೆ ಮುಂದೆ ನೋಡೋಣ, ಮುಂದೆ ನೆಕ್ಸ್ಟ್ ಸ್ಲೈಡ್ ಏನಿದೆ ಅಂತ. ಈಗ ಹಾಗಾದ್ರೆ ಲಿಂಗಗಳ ಬಗ್ಗೆ ನಾವು ಇಲ್ಲಿವರೆಗೂ ತಿಳ್ಕೊಂಡಿವಲ್ವಾ, ಅರ್ಥ ಆಗಿದೆ ಅಂತ ಭಾವಿಸ್ತಾ ಒಂದು ಕ್ವಶನ್ಸ್ ಗಳನ್ನು ತಗೊಂಡು ಬಂದಿದ್ದೀನಿ ನಿಮಗಾಗಿ, ವೆರಿ ಇಂಪಾರ್ಟೆಂಟ್. ನೋಡಿ, ಮೊದಲನೇ ಕ್ವಶನ್ ಬಂದ್ಬಿಟ್ಟು ಏನಿದೆ, ಕುವರ ಪದದ ಲಿಂಗ ರೂಪ. ಅವ್ರೇನ್ ಬಿಟ್ಟಿದ್ದಾರೆ, ಕುವರ. ಹಾಗಾದ್ರೆ ಹೇಳಿ ಮಕ್ಕಳೇ, ಕುವರ ಅನ್ನೋದು ಯಾವ ಲಿಂಗದಲ್ಲಿದೆ? ಕುವರ ಅನ್ನೋದು ಏನಾಗಿದೆ ಹಾಗಾದ್ರೆ ಪುಲ್ಲಿಂಗದಲ್ಲಿದೆ. ಕುವರ, ಕುವರ ಅಂದ್ರೆ ಯಾರು? ಮಗ. ಹಾಗಾದ್ರೆ ಪುಲ್ಲಿಂಗದಲ್ಲಿದೆ. ನೋಡ್ರಿ, ಕುಮಾರ, ಸೆಕೆಂಡ್ ಒನ್ ಆಪ್ಷನ್ ಕುಮಾರಿ, ಥರ್ಡ್ ಒನ್ ಕುವರಿ, ಫೋರ್ತ್ ಒನ್ ಕುವರ ಅಂತಿದೆ. ಹಾಗಾದ್ರೆ ಸರಿಯಾದ ಉತ್ತರ ಹೇಳಿ. ಎಸ್, ಸರಿಯಾದ ಉತ್ತರ ಕುವರಿ. ಅರ್ಥ ಆಯ್ತಲ್ವಾ? ಕುವರ ಅನ್ನೋದು ಪುಲ್ಲಿಂಗ ರೂಪ, ಅದನ್ನ ನಾವು ಲಿಂಗ ರೂಪಕ್ಕೆ ಬದಲಾಯಿಸಿದಾಗ ಕುವರಿ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣವಾ? ಮುಂದಿನ ಪ್ರಶ್ನೆ. ಎಸ್, ಹಾಗಾದ್ರೆ ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಅಂತ ಹೇಳಿ ಪ್ರತಿ ವರ್ಷವೂ ನಡೆಸ್ತಾ ಇದೀವಿ. ಅದೇ ರೀತಿ ಈ ವರ್ಷವೂ ಕೂಡ ಇದೆ. ಈ ಒಂದು ಚಾಲೆಂಜ್ ಜೀನಿಯಸ್ ಅವಾರ್ಡ್ 2026ರಲ್ಲಿ ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನ ಯಾರೆಲ್ಲ ಮಕ್ಕಳು ಬರೀಬಹುದು? ಉದಾಹರಣೆಗೆ ನಿಮ್ಗೆ ಒಂದು ಗೊಂದಲ ಇರ್ತದೆ, ನಾವು ಬರೀಬೇಕಾ, ನೀವು ಬರೀಬೇಕಾ? ಎಷ್ಟೋ ಜನ ಕಾಲ್ ಮಾಡ್ತಾ ಇರ್ತಾರೆ, ಮೇಡಮ್ ನನ್ನ ಮಗ 3ನೇ ಕ್ಲಾಸ್ ಓದ್ತಾ ಇದ್ದಾನೆ, ಕನ್ನಡ ಮೀಡಿಯಂ ಅಲ್ಲಿ ಇದ್ದಾನೆ, ಸ್ಟೇಟ್ ಸಿಲೆಬಸ್ ಅಲ್ಲಿ ಇದ್ದಾನೆ, ಅಥವಾ CBSE ಸಿಲೆಬಸ್ ಅಲ್ಲಿ ಇದ್ದಾನೆ, ಹಾಗಾದ್ರೆ ಯಾರು ಬರೀಬೇಕು? ನೋಡಿ, ಈ ಒಂದು ಜೀನಿಯಸ್ ಅವಾರ್ಡ್ ಅನ್ನ 3ನೇ ತರಗತಿ ಪಾಸ್ ಆಗಿ 4ನೇ ತರಗತಿ ಓದುತ್ತಿರುವಂತ ಮಕ್ಕಳು ಕೂಡ ಬರೀಬಹುದು. 4ನೇ ತರಗತಿ ಪಾಸ್ ಆಗಿ 5ನೇ ತರಗತಿ ಓದುತ್ತಿರುವಂತ ಮಕ್ಕಳು ಬರೀಬಹುದು. ಹಾಗಾದ್ರೆ ಯಾವ್ಯಾವ ಮೀಡಿಯಂ ಮಕ್ಕಳು ಬರೀಬಹುದು ಅಂದ್ರೆ, ಕನ್ನಡ ಮೀಡಿಯಂ ಅಲ್ಲಿ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಎರಡೂ ಮೀಡಿಯಂ ಅಲ್ಲಿ ಇರುವಂತ ಮಕ್ಕಳು ಕೂಡ ಏನ್ ಮಾಡಬಹುದ್ರಿ, ಈ ಒಂದು ಜೀನಿಯಸ್ ಅವಾರ್ಡ್ ಅನ್ನ ಬರೆದು ಈ ಒಂದು ಜೀನಿಯಸ್ ಅವಾರ್ಡ್ ಅನ್ನು ಯಾವ ಸಿಲೆಬಸ್, ಸ್ಟೇಟ್ ಸಿಲೆಬಸ್ ಇದ್ರೂ ಬರೀಬಹುದು, CBSE ಇದ್ರೂ ಬರೀಬಹುದು, ICSE ಇದ್ರೂ ಬರೀಬಹುದು, ಕನ್ನಡ ಮೀಡಿಯಂ ಅಲ್ಲಿ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡೂ ಮೀಡಿಯಂ ಅಲ್ಲಿ ಇರುವಂತ ಮಕ್ಕಳು ಕೂಡ ಈ ಒಂದು ಜೀನಿಯಸ್ ಅವಾರ್ಡ್ ನ ಎಕ್ಸಾಮ್ ನ ಬರೆದು ಬಹುಮಾನ ಗೆಲ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ, ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು. ನೋಡಿ, ಇನ್ನೊಂದ್ಸರಿ ಕ್ವಶನ್ ಓದ್ತೀನಿ ಕೇಳ್ಕೊಡ್ರಿ. ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು ಅಂತಿದೆ. ಮುಂದಕ್ಕೆ ಗೆರೆಯದ ಪದದ ಲಿಂಗ ರೂಪ. ಹಾಗಾದ್ರೆ ಶರಣೆ ಅಂತಿದೆ, ಇದು ಯಾವ ಲಿಂಗದಲ್ಲಿದೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡ್ತೀವಾಗ. ಎಸ್, ಇದು ಏನಿದೆ, ಸ್ತ್ರೀಲಿಂಗದಲ್ಲಿದೆ. ಹಾಗಾದ್ರೆ ಇದನ್ನ ಲಿಂಗ ರೂಪ ಬದಲಿಸಿದಾಗ ಏನ್ ಬರ್ತಾ ಇದೆ ನೋಡಿ, ಆಪ್ಷನ್ ಎ ಶರಣ, ಆಪ್ಷನ್ ಬಿ ಶರಣು, ಆಪ್ಷನ್ ಸಿ ಶರಣಿ, ಆಪ್ಷನ್ ಡಿ ಶರಣೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಮಕ್ಕಳೇ? ಶರಣೆ ಪದಕ್ಕೆ ಸರಿಯಾದ ಉತ್ತರ ಶರಣ. ಶರಣ ಅನ್ನೋದು ಏನಿದೆ ಪುಲ್ಲಿಂಗಕ್ಕೆ ಉದಾಹರಣೆ ಆಗ್ತದೆ. ಲಿಂಗ ರೂಪವನ್ನು ಬದಲಿಸಿ ಬರೆದಾಗ ಶರಣೆಯ ಪದದ ಪುಲ್ಲಿಂಗ ರೂಪ ಏನಾಗ್ತದ್ರಿ, ಶರಣ ಆಗ್ತಾ ಇದೀವಿ. ನೋಡಿ, ಅರ್ಥ ಆಗ್ತಾ ಇದೆ ಅಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ನೋಡಿ, ಮಗು ಹಾಲನ್ನು ಕುಡಿಯಿತು. ಏನಂತಾರೆ ಕೇಳಿ, ಮಗು ಹಾಲನ್ನು ಕುಡಿಯಿತು. ಇಲ್ಲಿ ಮಗು ಎನ್ನುವುದು ಅಂತ ಕೇಳಿದರೆ, ಮಗು ಎನ್ನುವುದು ಯಾವ ಲಿಂಗಕ್ಕೆ ಉದಾಹರಣೆ ಆಗ್ತದೆ? ಉದಾಹರಣೆಗೆ ನೋಡಿ, ಆಪ್ಷನ್ ನೋಡಿ, ಪುಲ್ಲಿಂಗ, ಸ್ತ್ರೀಲಿಂಗ, ಪುನ್ನಪುಂಸಕಲಿಂಗ, ನಪುಂಸಕಲಿಂಗ ಅಂತಿದೆ. ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಪುಲ್ಲಿಂಗ ಅಂದ್ರೂ ಬರುವುದಿಲ್ಲ, ಯಾಕಂದ್ರೆ ಇಲ್ಲಿ ಗಂಡು ಜಾತಿಯನ್ನ ಸೂಚಿಸುವಂತ ಪದಗಳನ್ನು ಹೇಳ್ಬಿಟ್ಟಿದ್ದೀವಿ, ಹಾಗಾಗಿ ಬರೋಂಗಿಲ್ಲ. ಸ್ತ್ರೀಲಿಂಗನೂ ಬರೋಂಗಿಲ್ಲ. ಹಾಗಾದ್ರೆ ಯಾವ್ದು ಬರ್ತದ? ಪುನ್ನಪುಂಸಕಲಿಂಗ ಮತ್ತು ನಪುಂಸಕಲಿಂಗ. ನಪುಂಸಕಲಿಂಗ ಅಂದ್ರೆ ಏನಂತ ಹೇಳಿದ್ವಿ, ಗಂಡು
ಅಥವಾ ಹೆಣ್ಣು ಜಾತಿಯನ್ನ ಹೊರತುಪಡಿಸಿ ಉಳಿದಂತ ಪ್ರಾಣಿ ಪಕ್ಷಿಗಳು ನಿರ್ಜೀವ ವಸ್ತುಗಳಿಗೆ ನಾವು ಹೇಳಿದ್ವಿ ನಪುಂಸಕಲಿಂಗ ಅಂದ್ವಿ. ಹಾಗಾದ್ರೆ ಇದು ಕೂಡ ಬರಂಗಿಲ್ಲ. ಸರಿಯಾದ ಉತ್ತರ ಪುನ್ನಪುಂಸಕಲಿಂಗ ಆಗ್ತದೆ ಮಕ್ಕಳೇ. ಅಂದ್ರೆ ಈ ಕೂಸು, ಇಲ್ಲಿ ನೋಡಿ, ಕೂಸು, ಮಗು ಇವೇನಿದಾವಲ್ರಿ, ಮಗು ಮತ್ತೆ ಶಿಶು, ಇವು ಏನಾಗ್ತವೆ ಅಂದ್ರೆ ಪುನ್ನಪುಂಸಕಲಿಂಗಕ್ಕೆ ಉದಾಹರಣೆ ಆಗ್ತವೆ. ಯಾಕಂದ್ರೆ ಹುಟ್ಟಿದಂತ ಮಗುವನ್ನ ನಾವೇನಂತೀವಿ, ಕೂಸು ಅಂತ ಕರಿತೀವಿ. ನಾವೇನ್ ಮಾಡ್ಬೋದು, ಸ್ತ್ರೀಲಿಂಗನೂ ಹೇಳ್ಬೋದು ಮತ್ತು ಪುಲ್ಲಿಂಗನೂ ಹೇಳ್ಬೋದು. ಯಾವ ರೀತಿ ಅಂದ್ರೆ ಹೆಸರಿಟ್ಟ ಮೇಲೆ ಅಥವಾ ಅದು ಗಂಡು ಮಗು ಅಥವಾ ಹೆಣ್ಣು ಮಗು ಅಂತ ಹೇಳ್ತೀವಿ. ಬಟ್ ನಾವು ಮಗು ಅನ್ನೋದು ಏನಿದೆ ಇದು ಪುನ್ನಪುಂಸಕಲಿಂಗ. ಕೂಸು ಕೂಸು ಅನ್ನೋದು ಏನಿದೆ ಇದು ಪುನ್ನಪುಂಸಕ ಲಿಂಗ. ಶಿಶು ಅನ್ನೋದು ಕೂಡ ಏನಾಗ್ತದೆ ಪುನ್ನಪುಂಸಕ ಲಿಂಗಕ್ಕೆ ಉದಾಹರಣೆ ಆಗ್ತದ. ಸೊ ನೆನಪಿಟ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಹೆಣ್ಣು ಎಂಬ ಅರ್ಥದಿಂದ ಅವರೇ ಕೇಳಿದರೆ, ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳಿಗೆ ಡ್ಯಾಶ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೆಣ್ಣು ಜಾತಿಯನ್ನು ಸೂಚಿಸುವಂತಹ ಪದಗಳಿಗೆ ಪುಲ್ಲಿಂಗ, ನಪುಂಸಕಲಿಂಗ, ಸ್ತ್ರೀಲಿಂಗ, ನಿತ್ಯ ನಪುಂಸಕಲಿಂಗ ಅಂತ ಕರಿತೀವಿ. ಎಸ್, ನಿಮಗೆ ಈಗ ಆಲ್ರೆಡಿ ಉತ್ತರ ಗೊತ್ತಾಗ್ಬಿಟ್ಟಿರ್ತದೆ. ಲಿಂಗ ಅಂದ್ರೆ ಅಂತ ಹೇಳಿದಾಗ ಪುಲ್ಲಿಂಗ ಅಂದ್ರೆ ಗಂಡು ಜಾತಿಯನ್ನು ಸೂಚಿಸುವ ಪದಗಳು, ಹಾಗಾಗಿ ಅದು ಬರಂಗಿಲ್ಲ. ನಪುಂಸಕಲಿಂಗ ನೋಡಿ, ನಪುಂಸಕಲಿಂಗ ಅಂದ್ರೆ ಏನ್ರಿ ಹೇಳಿದೆ ನಾನು, ನಿರ್ಜೀವ ವಸ್ತುಗಳು ಮತ್ತು ಗಂಡು ಹೆಣ್ಣು ಹೊರತುಪಡಿಸಿರುವಂತಹವುಗಳಿಗೆ ನಪುಂಸಕಲಿಂಗಗಳು ಅಂತೇಳಿ. ಸೊ ಹಾಗಾಗಿ ಅದು ಬರಂಗಿಲ್ಲ. ಹಾಗಾದ್ರೆ ಮೂರನೇ ಉತ್ತರ ಏನಿದೆ, ಸ್ತ್ರೀಲಿಂಗ ಆಗ್ತಿದೆ. ಇದು ಸರಿಯಾದ ಉತ್ತರ ಆಗ್ತದೆ. ಹಾಗಾದ್ರೆ ನಿತ್ಯ ನಪುಂಸಕಲಿಂಗ ಅಂದ್ರೆ ಏನು? ಉದಾಹರಣೆಗೆ ನೋಡಿ, ಸೂರ್ಯ ಪೂರ್ವದಲ್ಲಿ ಉದಯಿಸಿದನು. ಏನ್ ಮಾಡಿದ? ಸೂರ್ಯ ಪೂರ್ವದಲ್ಲಿ ಉದಯಿಸಿದನು ಅಂತ ಐತಿ. ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ. ಸೂರ್ಯ ಪೂರ್ವದಲ್ಲಿ ಉದಯಿಸಿತು. ವ್ಯತ್ಯಾಸ ಇದೆ ಅಲ್ರಿ? ಇಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಹಾಗಾದ್ರೆ ನಾವು ಎರಡನ್ನು ಉದಾಹರಣೆ ತಗೊಂಡು ನೋಡಿದಾಗ ನೋಡಿ, ಸೂರ್ಯ ಪೂರ್ವದಲ್ಲಿ ಉದಯಿಸಿದನು ಅಂತ ಇದೆ. ಇದನ್ನ ನಾವೇನಕ್ಕೆ ತಗೋಬೋದ್ರಿ? ನಾವು ಇದನ್ನ ಪುಲ್ಲಿಂಗದಲ್ಲಿ ನಾವು ನೋಡ್ಬೋದು. ಅದೇ ನಾವು ಸೂರ್ಯ ಪೂರ್ವದಲ್ಲಿ ಉದಯಿಸಿತ್ತು ಅಂತ ಇದೆಯಲ್ರಿ, ಇದನ್ನ ನಾವೆಲ್ಲಿ ನೋಡ್ತೀವಿ? ನಿತ್ಯ ನಪುಂಸಕದಲ್ಲಿ ನೋಡ್ತೀವಿ. ಅರ್ಥ ಆಯ್ತಲ್ವಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ಸರಿಯಾಗಿ ಓದ್ಕೊಳ್ಳಿ. ನೋಡಿ, ದೇವತೆ ವರವನ್ನು ನೀಡುತ್ತಾಳೆ. ಏನ್ ಹೇಳ್ತಾ ಇದ್ದಾರೆ? ದೇವತೆ ವರವನ್ನು ನೀಡುತ್ತಾಳೆ. ಇಲ್ಲಿರುವ ಲಿಂಗ ಆಪ್ಷನ್ ಎ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಪುನ್ನಪುಂಸಕಲಿಂಗ. ಹಾಗಾದ್ರೆ ದೇವತೆ ವರವನ್ನು ನೀಡುತ್ತಾಳೆ. ಹಾಗಾದ್ರೆ ಸರಿಯಾದ ಉತ್ತರ ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ, ಸ್ತ್ರೀಲಿಂಗ. ಓಕೆ, ಯಾವ್ದ್ರಿ? ಹಾಗಾದ್ರೆ ಸ್ತ್ರೀಲಿಂಗ ಸರಿಯಾದ ಉತ್ತರ ಆಗ್ತಾ ಇದೆ. ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಓಕೆ, ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋದಕ್ಕಿಂತ ಮುಂಚೆ ನಾವು 2026 ಅಂದ್ರೆ ಈ ಒಂದು ರಾಜ್ಯಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಅನ್ನ ರಿಜಿಸ್ಟರ್ ಮಾಡ್ತಾ ಇದೀವಿ. ಆಲ್ರೆಡಿ ತುಂಬಾ ಮಕ್ಕಳು ರಿಜಿಸ್ಟರ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಈ ಜೀನಿಯಸ್ ಅವಾರ್ಡಿನ ಬಗ್ಗೆ ಯಾವ ರೀತಿ ಪೇಪರ್ ಇರ್ತದ, ಏನ್ ಸಿಲೆಬಸ್ ಇರ್ತದ ಎನ್ನುವ ಒಂದು ಗೊಂದಲ ಇರ್ತದೆ. ಸೊ ಹಾಗಾಗಿ ಆ ಒಂದು ವಿಷಯದ ಬಗ್ಗೆ ನಾನು ಸ್ವಲ್ಪ ಏನ್ ಮಾಡ್ತಿದ್ದೀನಿ, ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಎಕ್ಸಾಮ್ ರಾಜ್ಯಮಟ್ಟದ ಜೀನಿಯಸ್ ಅವಾರ್ಡು ಒಂದು ಪರೀಕ್ಷೆಯ ದಿನಾಂಕ ಏನಿದೆ ಮಾರ್ಚ್ 22, 2026. ಸ್ಥಳ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಬೆಂಗಳೂರು. ಹಾಗಾಗಿ ಈ ಒಂದು ಜೀನಿಯಸ್ ಅವಾರ್ಡ್ ನಲ್ಲಿ ಬರುವಂತ ವಿಷಯಗಳು, ಪರೀಕ್ಷೆಯ ವಿಷಯಗಳು ನೋಡ್ರಿ, ಒಟ್ಟು 50 ಪ್ರಶ್ನೆಗಳು ನಾವೇನ್ ಮಾಡ್ತಾ ಇದ್ದೀವಿ, 50 ಪ್ರಶ್ನೆಗಳು ಮತ್ತು 50 ಅಂಕಗಳನ್ನು ಒಳಗೊಂಡಿರುವಂತಹ ಒಂದು ಪತ್ರಿಕೆ ಇರ್ತದ. ಅದು ಕೂಡ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಒಂದು ಪ್ರಶ್ನೆಗೆ 4 ಉತ್ತರಗಳಿರ್ತವೆ. ಮತ್ತೆ ನಿಮಗೆ ಅದು OMR ಆಧಾರಿತ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇಲ್ಲಿ ಕನ್ನಡದಿಂದ 10 ಪ್ರಶ್ನೆಗಳು, ಇಂಗ್ಲಿಷಿಂದ 10 ಪ್ರಶ್ನೆಗಳು, ಗಣಿತದಿಂದ 10 ಪ್ರಶ್ನೆಗಳು,
ಮತ್ತೆ ಸಾಮಾನ್ಯ ಜ್ಞಾನ ಮತ್ತು ಬುದ್ಧಿ ಸಾಮರ್ಥ್ಯದಿಂದ ಕೂಡ 10 ಪ್ರಶ್ನೆಗಳು ಬರ್ತವೆ. ಅಂದ್ರೆ ಒಟ್ಟು ಎಷ್ಟಾದ್ರಿ 10 ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಇಲ್ಲಿ ಒಂದು ಗೊಂದಲ ಕನ್ನಡ ಮೀಡಿಯಂ ಅಲ್ಲಿ ಬರುವಂತ ಮಕ್ಕಳಿಗೆ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರುವಂತ ಮಕ್ಕಳಿಗೆ ಏನಿರ್ತಾವ ವಿಷಯಗಳು ಅಂದ್ರೆ, ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮೀಡಿಯಂ ಅಲ್ಲಿ ಬರುವಂತ ಮಕ್ಕಳಿಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರ್ತದ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರ್ತದ, ನೆಕ್ಸ್ಟ್ ಗಣಿತ, ಸಾಮಾನ್ಯ ಜ್ಞಾನ, ಬುದ್ಧಿ ಸಾಮರ್ಥ್ಯ. ಈ ಕನ್ನಡ ಮೀಡಿಯಂ ಅಲ್ಲಿ ಬರುವಂತ ಮಕ್ಕಳಿಗೆ ಇಂಗ್ಲಿಷ್ ಅನ್ನು ಹೊರತುಪಡಿಸಿ ಉಳಿದೆಲ್ಲವುಗಳು ಏನಾಗಿರ್ತವೆ ಕನ್ನಡದಲ್ಲಿನೇ ಇರ್ತವೆ. ಅದೇ ರೀತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೆಯುವಂತಹ ಮಕ್ಕಳಿಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರ್ತದ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರ್ತದ, ನಂತರದಲ್ಲಿ ಗಣಿತ, ಜನರಲ್ ನಾಲೆಜ್ ಮತ್ತು IQ ಇರ್ತದೆ. ಹಾಗಾದ್ರೆ ಪ್ರಶ್ನೆಗಳು ಯಾವ ರೀತಿ ಬರ್ತವೆ? ಮಕ್ಕಳು ಈಗ ಆಲ್ರೆಡಿ 3ನೇ ತರಗತಿಯಲ್ಲಿ ಓದಿರುವಂತಹ ವಿಷಯ ಮತ್ತು 4ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ವಿಷಯಗಳ ಆಧಾರದ ಮೇಲೆ ಪ್ರಶ್ನೆಗಳು ಇರ್ತಾವು. ಈ ಒಂದು ವಿಷಯದ ಮೇಲೆ ಮತ್ತು ಪ್ರಶ್ನೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮುಂದಿನ ಒಂದು ವಿಡಿಯೋಗಳಲ್ಲಿ ಹಂಗೆ ಅಪ್ಲೋಡ್ ಆಗ್ತಾ ಹೋಗ್ತಾ ಇರ್ತವು. ಸೊ ಯಾರೆಲ್ಲ GS ಅವಾರ್ಡ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಅವರೆಲ್ಲರೂ ಕೂಡ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡ್ತಾ ಹೋದ್ರೆ ಇನ್ನೂ ಹೆಚ್ಚಿನ ವಿಷಯಗಳು ಏನಾಗ್ತಾವ್ರಿ ನಿಮಗೆ ದೊರೀತಾವು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ, ನಾನು ದೊಡ್ಡವಳು. ನೋಡಿ, ನಾನು ದೊಡ್ಡವಳು ಈ ವಾಕ್ಯದಲ್ಲಿನ ನಾನು ಎಂಬ ಪದ. ಎಸ್, ಹಾಗಾದ್ರೆ ನಾನು ದೊಡ್ಡವಳು ಈ ವಾಕ್ಯದಲ್ಲಿ ನಾನು ಎಂಬ ಪದ ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಸ್ತ್ರೀಲಿಂಗ, ಆಪ್ಷನ್ ಬಿ ಪುಲ್ಲಿಂಗ, ಆಪ್ಷನ್ ಸಿ ನಿತ್ಯ ನಪುಂಸಕಲಿಂಗ, ಆಪ್ಷನ್ ಡಿ ವಾಚ್ಯಲಿಂಗ. ನಿಮ್ಗೆ ಆಲ್ರೆಡಿ ಉತ್ತರ ಗೊತ್ತಾಗ್ತದೆ. ಸ್ತ್ರೀಲಿಂಗ ಬರೋದಿಲ್ಲ, ಪುಲ್ಲಿಂಗನೂ ಬರಂಗಿಲ್ಲ, ನಿತ್ಯ ನಪುಂಸಕಲಿಂಗನೂ ಬರಂಗಿಲ್ಲ. ಹಾಗಾದ್ರೆ ವಾಚ್ಯಲಿಂಗ ಉಳಿದಿರೋದಾದ್ರಿ ವಾಚ್ಯಲಿಂಗ. ಸರಿಯಾದ ಉತ್ತರ ವಾಚ್ಯಲಿಂಗ. ಯಾಕೆ ವಾಚ್ಯಲಿಂಗ? ವಾಚ್ಯಲಿಂಗ ಅಂದ್ರೆ ಏನು? ನೋಡಿ, ಇಲ್ಲಿ ನಾನು ಅನ್ನೋದೇನ್ರಿ? ನಾನು ಅನ್ನೋದೇನ್ರಿ? ಇದೊಂದು ಸರ್ವನಾಮ, ಸರ್ವನಾಮ ಆಗಿದೆ. ಎಸ್, ಈ ಸರ್ವನಾಮ ಸ್ತ್ರೀಲಿಂಗದಲ್ಲೂ ಬರ್ತದ, ಪುಲ್ಲಿಂಗದಲ್ಲೂ ಬರ್ತದ, ನಿತ್ಯ ನಪುಂಸಕದ ಲಿಂಗದಲ್ಲೂ ಬರ್ತದ. ಹಾಗಾಗಿ 3 ಲಿಂಗಗಳಲ್ಲೂ ಕೂಡ ಈ ಒಂದು ಸರ್ವನಾಮವನ್ನು ಕಾಡ್ತೀವಿ. ಹಾಗಾಗಿ ಇದನ್ನ ಸ್ತ್ರೀಲಿಂಗ ಅನ್ನಕ್ಕೂ ಆಗಂಗಿಲ್ಲ, ಪುಲ್ಲಿಂಗ ಅನ್ನಕ್ಕೂ ಆಗಂಗಿಲ್ಲ, ನಿತ್ಯ ನಪುಂಸಕಲಿಂಗನೂ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಂಗಿಲ್ಲ. ಸೊ ಹಾಗಾಗಿ 3ಗಳಲ್ಲೂ ಕೂಡ ಈ ಒಂದು ನಾನು ಅನ್ನೋ ಪದ ಬರೋದ್ರಿಂದ ಅಲ್ಲಿ ನಾವೇನು ತಗೋತೀವಿ, ಇದನ್ನ ವಾಚ್ಯಲಿಂಗ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಕುಂಬಾರ ಪದವನ್ನ ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿದಾಗ ಯಾವ ಪದ? ಕುಂಬಾರ. ಕುಂಬಾರ ಅಂದ್ರೆ ಯಾವ ಲಿಂಗದಲ್ಲಿ ಐತಿ? ಆಲ್ರೆಡಿ ಅವರೇ ಹೇಳಿದ್ದಾರೆ, ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿ ಅನ್ನೋದು ಪುಲ್ಲಿಂಗ ರೂಪದಲ್ಲಿ ಇರ್ತಾ ಇದೆ. ಹಾಗಾದ್ರೆ ಆಪ್ಷನ್ ನೋಡಿ, ಕುಂಬಾರತಿ, ಕುಂಬಾರಕಿ, ಕುಂಬಾರಕೆ, ಕುಂಬಾರಗಿತ್ತಿ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಕುಂಬಾರ ಗಿತ್ತಿ ಅನ್ನೋದು ಏನಿದೆಯಲ್ರಿ ಸ್ತ್ರೀಲಿಂಗ ರೂಪಕ್ಕೆ ಉದಾಹರಣೆ ಆಗ್ತದೆ. ಕುಂಬಾರ, ಕುಂಬಾರಗಿತ್ತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಎಸ್, ರಾಷ್ಟ್ರಾಧ್ಯಕ್ಷ ಏನಿದೆ? ರಾಷ್ಟ್ರಾಧ್ಯಕ್ಷ ಲಿಂಗ ಬದಲಿಸಿ ಬರಿ. ರಾಷ್ಟ್ರಾಧ್ಯಕ್ಷ ಯಾವ ಪದದಲ್ಲಿದೆ? ಯಾವ ಲಿಂಗದಲ್ಲಿದೆ ಇದು? ಎಸ್, ಹಾಗಾದ್ರೆ ಇದು ಏನಿದೆ ರೀ? ಪುಲ್ಲಿಂಗ ರೂಪದಲ್ಲಿದೆ. ಆಲ್ರೆಡಿ ನಾವು ಇದರ ಸ್ತ್ರೀಲಿಂಗ ರೂಪವನ್ನು ಹುಡುಕಬೇಕು. ನೋಡಿ, ಆಪ್ಷನ್ ಎ ರಾಷ್ಟ್ರಾಧ್ಯಕ್ಷೆ, ರಾಷ್ಟ್ರಾಧ್ಯಕ್ಷಿ, ರಾಷ್ಟ್ರಾಧ್ಯಕ್ಷಿ, ರಾಷ್ಟ್ರಾಧ್ಯಕ್ಷೆ. ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ರಾಷ್ಟ್ರಾಧ್ಯಕ್ಷೆ. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಾಧ್ಯಕ್ಷೆ ಸ್ತ್ರೀಲಿಂಗ ರೂಪ ಆಗ್ತಾ ಇದೆ. ಎಸ್, ಮುಂದಿನ ಪ್ರಶ್ನೆ ನೋಡಿ, ಗಿಳಿಯ ಮೈಬಣ್ಣ ಹಸಿರು. ಗಿಳಿಯ ಮೈಬಣ್ಣ ಹೇಗಿದೆ? ಹಸಿರು ಇದೆ. ಅಡಿಗೆರೆ ಎಳೆದ ಪದದ ಲಿಂಗ ಯಾವ ತಗೋತೀರ? ಪುಲ್ಲಿಂಗ ಬರ್ತಿದಾರ? ನೋ, ಬರಂಗಿಲ್ಲ. ಸ್ತ್ರೀಲಿಂಗ? ಎಸ್, ಅದು ಕೂಡ ಬರುವುದಿಲ್ಲ. ಪುನ್ನಪುಂಸಕಲಿಂಗ? ಅದು ಕೂಡ ಬರೋಂಗಿಲ್ಲ. ಹಾಗಾದ್ರೆ ಉಳಿದಿರೋ ಉತ್ತರ ಯಾವ್ರಿ? ನಪುಂಸಕ ಲಿಂಗ. ಹೇಳಿದೆ ನಾವು ಗಿಳಿಯ ಮೈ ಬಣ್ಣ ಹಸಿರು ಅಂತ ಕೇಳಿದೆ. ಅಲ್ಲಿ ಗಿಳಿ ತಗೊಂಡಿದ್ದಾರೆ. ಗಿಳಿ ಯಾವ ಲಿಂಗದಲ್ಲಿ ಉದಾಹರಣೆ ಆಗ್ತದೆ? ಅದು ಎಸ್, ನಪುಂಸಕ ಲಿಂಗಕ್ಕೆ ಉದಾಹರಣೆ ಆಗ್ತಾ ಇದೆ. ನಾ ಹೇಳಿದೆ ನಿರ್ಜೀವ ವಸ್ತುಗಳು ಮತ್ತು ಪ್ರಾಣಿ ಪಕ್ಷಿಗಳನ್ನು ನಾವೇನಂತ ಕರಿತೀವಿ?
ನಪುಂಸಕಲಿಂಗ ಅಂತ ಕರಿತೀವಿ. ಹಂಗಾಗಿ ನಪುಂಸಕಲಿಂಗಕ್ಕೆ ಅದು ಉದಾಹರಣೆ ಆಗ್ತದೆ ಮಕ್ಕಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ಇಲ್ಲಿ ಗಂಡು ಎಂಬ ಅರ್ಥವನ್ನು ಸೂಚಿಸುವ ಪದಗಳಿಗೆ ಡ್ಯಾಶ್ ಎನ್ನುವರು. ಗಂಡು ನಾ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ ನೋಡ್ರಿ, ಸ್ತ್ರೀಲಿಂಗ ಅಂತ ಕರಿತೀರಾ, ನಪುಂಸಕಲಿಂಗ ಅಂತ ಕರಿತೀರಾ, ಅಥವಾ ವಾಚ್ಯಲಿಂಗ ಅಂತ ಕರಿತೀರಾ, ಅಥವಾ ಪುಲ್ಲಿಂಗ ಅಂತ ಕರಿತೀರಾ. ಎಸ್, ಸ್ತ್ರೀಲಿಂಗ ಅಂದ್ರೆ ಏನ್ರಿ? ಹೆಣ್ಣು ಜಾತಿಯನ್ನು ಸೂಚಿಸುವಂತಹ ಪದಗಳು. ನಪುಂಸಕಲಿಂಗ ಅಂದ್ರೆ ಏನಂತ ಹೇಳಿದ್ರಿ? ಪ್ರಾಣಿ ಪಕ್ಷಿಗಳು ನಿರ್ಜೀವ ವಸ್ತುಗಳಿಗೆ ನಾವು ನಪುಂಸಕಲಿಂಗ ಅಂತ ಹೇಳಿದ್ವಿ. ವಾಚ್ಯಲಿಂಗ ಅಂದ್ರೆ ಸರ್ವನಾಮ, ನಾನು ನೀನು ಅನ್ನೋದೇನಿದೆ ಅಲ್ರಿ, ಅವು ವಾಚ್ಯಲಿಂಗಕ್ಕೆ ಉದಾಹರಣೆ ಆಗ್ತವೆ. ಹಾಗಾದ್ರೆ ಸರಿಯಾದ ಉತ್ತರ ಪುಲ್ಲಿಂಗ. ಗಂಡು ಜಾತಿಯ ಅರ್ಥವನ್ನು ಸೂಚಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ? ಪುಲ್ಲಿಂಗ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್, ಓಕೆ. ಹಾಗಾದ್ರೆ ಇಲ್ಲಿಯವರೆಗೂ ನಾವೇನ್ ಮಾಡಿದ್ವಿ? ಮೊರಾರ್ಜಿಗೆ ಅತ್ಯಂತ ಮಹತ್ವದ ಮಾಹಿತಿಯಲ್ಲಿರುವಂತಹ ಒಂದು ವ್ಯಾಕರಣಾಂಶ ಲಿಂಗಗಳ ಬಗ್ಗೆ ತಿಳ್ಕೊಂಡ್ವಿ. ಲಿಂಗಗಳನ್ನ ಯಾವ ಆಧಾರದ ಮೇಲೆ ವಿಂಗಡಣೆ ಮಾಡ್ತೀವಿ? ಸ್ತ್ರೀಲಿಂಗ ಅಂದ್ರೇನು, ಪುಲ್ಲಿಂಗ ಅಂದ್ರೇನು, ನಪುಂಸಕಲಿಂಗ ಅಂದ್ರೇನು, ಮತ್ತೆ ನಪುಂಸಕಲಿಂಗದಲ್ಲಿ ವಾಚ್ಯಲಿಂಗ ಅಂದ್ರೇನು, ನಪುಂಸಕಲಿಂಗ ಅಂದ್ರೇನು, ಇವೆಲ್ಲವನ್ನು ತಿಳ್ಕೊಂಡಿದ್ದೀವಿ. ಸೊ ಹಾಗಾದ್ರೆ ಇವತ್ತಿನ ಒಂದು ತರಗತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ಒಂದು ತರಗತಿಯ ಬಗ್ಗೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಅಥವಾ ಈ ಒಂದು ತರಗತಿಯ ಬಗ್ಗೆ ಏನಾದರೂ ನಿಮಗೆ ಇನ್ನೊಂದು ಸ್ವಲ್ಪ ಏನಾದರೂ ಮಾಹಿತಿ ಬೇಕಿತ್ತು ಅಂದ್ರೆ ನಿಮ್ಮ ಕಮೆಂಟ್ ಮೂಲಕ ನನಗೆ ಒಂದು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಅಂದಾಗ ನನಗೆ ಏನಾಗ್ತದೆ, ಇನ್ನಷ್ಟು ಹೆಚ್ಚಿನ ವಿಡಿಯೋಗಳು ನಾನು ಮಾಡಲಿಕ್ಕೆ ಅನುಕೂಲ ಆಗುತ್ತಾ ಅಂತ ಹೇಳ್ತಾ, ಆಮೇಲೆ ಯಾರೆಲ್ಲ ಒಂದು ಈ ಒಂದು ಯೂಟ್ಯೂಬ್ ತರಗತಿಯನ್ನು ನೋಡ್ತಾ ಇದ್ದೀರಿ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ನ ಒಂದು ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಮ್ಮದು, ಅದನ್ನು ಫಾಲೋ ಮಾಡಿ. ಯಾಕಂದ್ರೆ ನಮ್ಮ ಪುಟಾಣಿ ಮಕ್ಕಳು ಕೂಡ ತಮ್ಮ ಒಂದು ಪ್ರತಿಭೆಯನ್ನು ನೋಡ್ತಾ ಹೋಗ್ತೀವಿ. ನಾವು ಎಷ್ಟು ಸಿಂಪಲ್ ಆಗಿ ಕ್ವಶನ್ಸ್ ಬಿಡಿಸ್ತಾರ, ಯಾವ ರೀತಿ ತುಂಬಾ ಸರಳವಾಗಿ ಮ್ಯಾಥ್ಸ್ ಬಿಡಿಸೋದಾಗಿರ್ಬೋದು, ಕನ್ನಡವನ್ನ ಹೇಳುವಂಥದ್ದಾಗಿರ್ಬೋದು, ನಮ್ಮ ಮಕ್ಕಳದೆಲ್ಲ ಮಾಹಿತಿಗಳು ನಿಮಗೆ ಸಿಗ್ತಾವೆ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಅವೈಲಬಲ್ಸ್ ಇರ್ತಾವೆ. ಸೊ ಹಾಗಾಗಿ ನಮ್ಮ ಇನ್ಸ್ಟಾ ಐಡಿಯನ್ನ ಮತ್ತು ಫೇಸ್ಬುಕ್ ಐಡಿಯನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯನ್ನ ಯಾರೆಲ್ಲ ನೋಡಿದ್ರಿ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಥ್ಯಾಂಕ್ ಯು.